ಹರಿ ಓಂ ಎವ್ರಿವನ್, ವೆಲ್ಕಮ್ ಟು ಮೈ ಯೋಗ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪೆಲ್ವಿಕ್ ಫ್ಲೋರ್ ಫ್ಲೆಕ್ಸಿಬಿಲಿಟಿ ಮತ್ತು ಸೈಡ್ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಒಂದು 5 ಎಕ್ಸಸೈಸನ್ನು ನೋಡೋಣ. ಈ ಥರ ಸುಖಾಸನದಲ್ಲಿ ಆರಾಮಾಗಿ ಕೂತ್ಕೊಂಡು ನಿಮ್ಮ ಅಪ್ಪರ್ ಬಾಡಿನ ರೊಟೇಟ್ ಮಾಡಬೇಕು. ಕ್ಲಾಕ್ ವೈಸ್ ಒಂದು 50, ಆ್ಯಂಟಿ ಕ್ಲಾಕ್ ವೈಸ್ ಒಂದು 50 ಜೆಂಟಲ್ ಆಗಿ ಈ ಥರ ಮೂವ್ ಮಾಡೋದ್ರಿಂದ ನಿಮ್ಗೇನು ಸೈಡ್ ಬೆಲ್ಲಿ ಫ್ಯಾಟ್ ಇದೆಯೋ ಅದು ಸ್ಲೋಲಿ ರೆಡ್ಯೂಸ್ ಆಗುತ್ತೆ ಮತ್ತು ನಿಮಗೆ ಪೆಲ್ವಿಕ್ ಫ್ಲೋರ್ ಫ್ಲೆಕ್ಸಿಬಿಲಿಟಿನೂ ಜಾಸ್ತಿ ಆಗುತ್ತೆ. ಸೊ ಎವ್ರಿ ಡೇ ಬಿಗಿನರ್ ಆದರೆ ಒಂದು 10ಇಂದ ಸ್ಟಾರ್ಟ್ ಮಾಡಿ, ಇಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಎಲ್ಲ ಮಾಡ್ತೀರಾ, ಪ್ರಾಕ್ಟೀಸ್ ಇದೆ ನಿಮಗೆ ಮೂಮೆಂಟ್ಸ್ ಎಲ್ಲ ಮಾಡಿ ಅಂತ ಅಂದರೆ ನೀವು 50-50 ಮಾಡಿದರೆ ಇಫೆಕ್ಟು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಎಕ್ಸಸೈಸನ್ನು ನೋಡೋಣ. ನೀವು ಗರ್ಲ್ಯಾಂಡ್ ಪೋಸ್ ಮಲಾಸನದಲ್ಲಿ ಕೂತ್ಕೊಂಡು ನಿಮ್ಮ ಹ್ಯಾಂಡ್ಸನ್ನು ಸ್ಟ್ರೆಚ್ ಮಾಡಬೇಕು. ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಮತ್ತು ಅಪ್ಪರ್ ಬಾಡಿನ ನೀವು ಎಷ್ಟಾಗತ್ತೋ ಅಷ್ಟು ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಮಾಡಿ ಬ್ಯಾಕ್ ಸೈಡು ನಿಮ್ಮ ಫಿಂಗರ್ಸನ್ನು ನೋಡಬೇಕು. ಈ ಥರ ಟ್ವಿಸ್ಟ್ ಮಾಡೋದ್ರಿಂದ ನಿಮಗೆ ಸೈಡ್ ಬೆಲ್ಲಿ ಫ್ಯಾಟ್ ಏನಿದೆ ಅದು ರೆಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈಚ್ ಸೈಡ್ 50-50 ಕೌಂಟ್ ಮಾಡೋದ್ರಿಂದ ಬೆಟರ್ ರಿಸಲ್ಟು ಬೇಗ ಸಿಗುತ್ತೆ. ಇವಾಗ ನೆಕ್ಸ್ಟು ನಿಮ್ಮ ರೈಟ್ ಲೆಗ್ಗನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈ ಥರ ಬ್ಯಾಕ್ ಸೈಡು ಫ್ರಂಟು 90 ಡಿಗ್ರಿ ಫೋಲ್ಡ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡನ್ನು ಫೀಟಿನ ಪಕ್ಕ ಇಟ್ಕೊಂಡು ರೈಟ್ ಎಲ್ಬೋನ ಈ ಥರ ಫೋಲ್ಡ್ ಮಾಡಿಕೊಂಡು ಅಪ್ ಆ್ಯಂಡ್ ಡೌನ್ ಟಚ್ ಮಾಡಬೇಕು ಫ್ಲೋರನ್ನು ಅಪ್. ಈ ಥರ ಟ್ವಿಸ್ಟ್ ಮಾಡೋದ್ರಿಂದ ನಿಮಗೆ ಸೈಡ್ ಬೆಲ್ಲಿ ಫ್ಯಾಟ್ ಏನಿದೆ ಅದು ರೆಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಪೆಲ್ವಿಕ್ ಮಸಲ್ಸಿಗೆ ಎಕ್ಸಸೈಸ್ ಸಿಕ್ಕೋದು ಫ್ಲೆಕ್ಸಿಬಿಲಿಟಿಯನ್ನು ಪಡ್ಕೊಳ್ಳುತ್ತೆ ಮತ್ತು ಸ್ಟ್ರಾಂಗ್ ಆಗುತ್ತೆ. ಇದನ್ನು ಅಷ್ಟೇ ಎವ್ರಿ ಡೇ ಈಚ್ ಸೈಡು 50-50 ಟೈಮ್ಸು ಮಾಡೋದ್ರಿಂದ ಬೆಟರ್ ರಿಸಲ್ಟು ಸಿಗೋದು ನಿಮಗೆ. ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಈ ಥರ ನೀವು ಸುಖಾಸನದಲ್ಲಿ ಕೂತ್ಕೊಂಡು ನಿಮ್ಮ ನೀಸನ್ನು ಚೆಸ್ಟ್ ಕಡೆ ಫೋಲ್ಡ್ ಮಾಡಬೇಕು ಮತ್ತು ಡೌನು. ಚೆನ್ನಾಗಿ ಬ್ರೀದಿಂಗ್ ಮಾಡ್ತಾ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಇದನ್ನು ಜೆಂಟಲ್ ಆಗಿ ಮೂವ್ ಮಾಡೋದ್ರಿಂದ ಈ ಥರ ನಿಮಗೆ ಬೆಟರ್ ರಿಸಲ್ಟ್ ಸಿಗೋದು. ಇದನ್ನು ಅಷ್ಟೇ ನೀವು ಒಂದು 50 ಟೈಮ್ಸು ಎವ್ರಿ ಡೇ ಮಾಡಬೇಕು. ಇದೆಲ್ಲ ವೆರಿ ಸಿಂಪಲ್ ಆಗಿದೆ, ನೀವು ಯಾರು ಬೇಕಿದ್ರೂ ಮಾಡ್ಬೋದು. ರಿಸಲ್ಟನ್ನು ಗುಡ್ ಆಗಿ ಸಿಗುತ್ತೆ, ತುಂಬ ಎಫರ್ಟ್ ಹಾಕೋದು ಬೇಕಾಗಲ್ಲ, ಆರಾಮಾಗಿ ನೀವು ಬಟ್ ಎವ್ರಿ ಡೇ ಮಾಡಬೇಕು. ಸೊ ನೆಕ್ಸ್ಟು ಈ ಥರ ಬೋಟ್ ಪೋಸಲ್ಲಿ ಕೂತ್ಕೊಂಡು ಬ್ಯಾಕ್ ಸೈಡ್ ನೀವು ಸಪೋರ್ಟ್ ತಗೊಳ್ಳಿ ಹ್ಯಾಂಡ್ಸಿಂದ. ಈ ಥರ ಲೆಗ್ಗನ್ನು ಫೋಲ್ಡ್ ಆ್ಯಂಡ್ ಸ್ಟ್ರೆಚ್ ಮಾಡಿ ನೀಸನ್ನು ನಿಮ್ಮ ಚೆಸ್ಟ್ ಕಡೆ ತಗೊಂಬನ್ನಿ ಮತ್ತು ಸ್ಟ್ರೆಚ್ಚು. ಇದನ್ನು ಅಷ್ಟೇ 50 ಟೈಮ್ಸ್ ಮಾಡಿ. ಒಂದೇ ಸ್ಟ್ರೆಚ್ಚಲ್ಲಿ 50 ಟೈಮ್ಸ್ ಮಾಡೋಕ್ಕಾಗಲ್ಲ ಅಂದರೆ 10-10 ಅಂತ ಡಿವೈಡ್ ಮಾಡಿಕೊಂಡು ಒಂದು 50 ಟೈಮ್ಸು ಎವ್ರಿ ಡೇ ಮಾಡಿ. ನೀವು ಯಾವುದೇ ಎಕ್ಸಸೈಸನ್ನಾದರೂ ಅಷ್ಟೇ 1 or 2 ಡೇಸ್ ಮಾಡಿ ಬಿಡೋದ್ರಿಂದ ಏನೂ ಇಫೆಕ್ಟ್ ಆಗಲ್ಲ. ಸೊ ಲಾಂಗ್ ಟರ್ಮಲ್ಲಿ ಮಾಡಬೇಕು ಮತ್ತು ಎವ್ರಿ ಡೇ ಮಾಡಬೇಕು. ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಈ ಥರ ಗರ್ಲ್ಯಾಂಡ್ ಪೋಸಲ್ಲಿ ಕೂತ್ಕೊಂಡು ನೀವು ನಿಮ್ಮ ನೀಸನ್ನು ಟ್ವಿಸ್ಟ್ ಮಾಡಿ ನೆಲಕ್ಕೆ ಟಚ್ ಮಾಡಬೇಕು. ರೈಟ್ ನೀಸನ್ನು ಲೆಫ್ಟ್ ಸೈಡು, ಲೆಫ್ಟ್ ನೀಸನ್ನು ರೈಟ್ ಸೈಡು. ಈ ಥರ ನೀವು ನಿಮ್ಮ ಅಪ್ಪರ್ ಬಾಡಿನ ಮೂವ್ ಮಾಡ್ತಾ ಈ ಥರ ಟಚ್ ಮಾಡಬೇಕು. ಇದು ನಿಮಗೆ ಸೈಡ್ ಬೆಲ್ಲಿ ಫ್ಯಾಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಪೆಲ್ವಿಕ್ ಮಸಲನ್ನು ಸ್ಟ್ರಾಂಗ್ ಮಾಡುತ್ತೆ. ಈಚ್ ಸೈಡು 50-50 ಟೈಮ್ಸು ಮಾಡೋದು ಬೆಟರು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಲು. ಥ್ಯಾಂಕ್ ಯು ಫಾರ್ ವಾಚಿಂಗ್.